ದೇಶಾದ್ಯಂತ ಪೆನ್ ಡ್ರೈವ್ ಕೋಲಾಹಲ ಎಬ್ಬಿಸಿದೆ. ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಮನೆಯನ್ನ ಜಾಲಾಡಿದ ಬಳಿಕ ಸಂತ್ರಸ್ತೆಯರ ಜೊತೆ ಪ್ರಜ್ವಲ್ ಇದ್ದ ಸಂಸದರ ಮನೆಯನ್ನು ಕೂಡ ಮಹಜರು ಮಾಡಲಾಗಿದೆ. ಆ ಕುರಿತ ವರದಿ ಇಲ್ಲಿದೆ. ಎಚ್ ಡಿ ರೇವಣ್ಣ ಮನೆ ಜಾಲಾಡಿದ ಎಸ್ಐಟಿ. ಅಡುಗೆ ಮನೆ, ಬೆಡ್ರೂಮ್ನಲ್ಲಿ ಮಹಜರು. ಅಂದು ಇಡೀ ಹಾಸನವೇ ಬೆಚ್ಚಿ ಬಿದ್ದಿತ್ತು. ದೇವೇಗೌಡರ ಪುತ್ರ ಹಾಗೂ ಮೊಮ್ಮಗನ ವಿರುದ್ಧ ಲೈಂಗಿಕ ಆರೋಪ ಕೇಳಿ ಬಂದಿತ್ತು. ಲೈಂಗಿಕ ದೌರ್ಜನ್ಯ ಎಸಗಿದ್ದಾಗಿ ಖುದ್ದು ರೇವಣ್ಣರ ಮನೆ ಕೆಲಸದಾಕೆ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಅದಾದ ಬಳಿಕ ವಿಶೇಷ ತನಿಖಾ ತಂಡ ಫೀಲ್ಡ್ಗೆ ಇಳಿದಿತ್ತು. ಮನೆ ಕೆಲಸದಾಕೆ ದೂರು ನೀಡಿದ ಪ್ರಕರಣದಲ್ಲಿ ಎಸ್ಐಟಿ ನಿನ್ನೆ ಇಡೀ ದಿನ ಸ್ಥಳ ಮಹಜರು ನಡೆಸಿದೆ. ಸಂತ್ರಸ್ತೆಯರ ಜೊತೆ ಬಂದ ಅಧಿಕಾರಿಗಳು ಇಡೀ ರೇವಣ್ಣ ಕುಟುಂಬವನ್ನ ಜಾಲಾಡಿದ್ರು. ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿಕೊಂಡ್ರು. ಬೆಳಿಗ್ಗೆ 7:30ಕ್ಕೆ ಸ್ಥಳ ಮಹಜರುಗೆ ಬರೋದಾಗಿ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಎಸ್ಐಟಿ ಟೀಮ್ ಮಾಹಿತಿ ನೀಡಿದ್ರು. ಬೆಳಿಗ್ಗೆ 8 ಗಂಟೆಗೆ ಎಸ್ಐಟಿ ಸೂಚನೆಯಂತೆ ರೇವಣ್ಣ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಅಜಯ್ ಆಗಮಿಸಿದ್ರು. ಬೆಳಿಗ್ಗೆ 8:30ಕ್ಕೆ ರೇವಣ್ಣ ಮನೆ ಮುಂದೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು. ಬೆಳಿಗ್ಗೆ 9:20ಕ್ಕೆ ಪೊಲೀಸರು ರೇವಣ್ಣ ಮನೆಗೆ ಕಂಪ್ಯೂಟರ್ ಪ್ರಿಂಟರ್ ತಂದ್ರು. 11:45ಕ್ಕೆ ರೇವಣ್ಣ ಮನೆಗೆ ಸಂತ್ರಸ್ತೆಯರ ಜೊತೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಧ್ಯಾಹ್ನ 12ಕ್ಕೆ ಮನೆಯ ಅಡುಗೆ ಮನೆ, ಬೆಡ್ರೂಮ್ನಲ್ಲಿ ಸ್ಥಳ ಮಹಜರು ಮಾಡಿದ್ರು. ಸಂಜೆ 4 ಗಂಟೆಗೆ ಮನೆಯ ಸ್ಕೆಚ್ ಮಾಡಿಸಲು 3 ಸರ್ಕಾರಿ ಎಂಜಿನಿಯರ್ಗಳು ಆಗಮಿಸಿದ್ರು. ಇದಾದ ಬಳಿಕ ಸಂಜೆ 6ಕ್ಕೆ ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜರು ಮುಕ್ತಾಯ ಮಾಡಿ ಸಂಜೆ 7ಕ್ಕೆ ಹಾಸನ ಸಂಸದರ ಮನೆಯಲ್ಲಿ ಸ್ಥಳ ಮಹಜರು ನಡೆಸಿದ್ರು. ಸಂತ್ರಸ್ತೆಯರೇನೋ ಎಸ್ಐಟಿಗೆ ನಡೆದಿದ್ದೆಲ್ಲವನ್ನ ವಿವರಿಸಿದ್ದಾರೆ. ಸ್ಥಳ ಮಹಜರು ಮಾಡಿ ಪೊಲೀಸರು ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ದ ಮೋಸ್ಟ್ ವಾಂಟೆಡ್ ರೇವಣ್ಣ ಬಂಧನವಾಗಿದೆ. ಆದರೆ ಇದರ ನಡುವೆ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ವಕೀಲ ಗೋಪಾಲ್ ಬಾಂಬ್ ಹಾಕಿದ್ದಾರೆ. ಈ ಮಾಜ ಪ್ರಕ್ರಿಯೆ ಯಾರೋ ಒಬ್ಬ ಏಕಪಕ್ಷೀಯಾಗಿ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಇದು ಮಾಡ್ತಾವ್ರೆ ಅನ್ನಿಸ್ತು. ಏಕೆಗೆ ನಾನು ಒಬ್ಬ ಲಾಯರ್ ಆಗಿ ನಾನು ನೋಡಿದಂಥ ಸಂದರ್ಭದಲ್ಲಿ ಮಾಜರ್ನ ಯಾವ ರೀತಿ ಮಾಡಬೇಕು, ಪ್ರೊಸೀಜರ್ ಪ್ರಕಾರ CRPC 100 ಮಾಡೋಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕಾಯ್ತು ಅದೇನು ಮಾಡಲಿಲ್ಲ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಭಾರಿ ಸಂಚಲನ ಸೃಷ್ಟಿಸಿದ್ದು, ಇನ್ನು ಏನೇನು ಬಹಿರಂಗವಾಗುತ್ತೋ ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹಾಸನ.